ಮತದಾರರ ಪಟ್ಟಿ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಭಾಗವಾಗಿ ಮನೆ ಮನೆ ಭೇಟಿಯ ಪ್ರಕ್ರಿಯೆ ಆರಂಭ ಆಗಿದೆ. ಮನೆ ಮನೆ ಭೇಟಿ ಕೊಡಬೇಕು. ಬಿಎಲ್ಒಗಳು ಪ್ರತಿ ಮನೆಗೆ ಹೋಗಿ ಅರ್ಜಿ ಕೊಡಬೇಕು. ತುಂಬಿದ ಅರ್ಜಿಯನ್ನು ಅವರಿಂದ ಪಡೆದುಕೊಳ್ಳಬೇಕು. ಅದರ ಬದಲು ಕಲ್ಯಾಣ ಮಂಟಪಗಳಲ್ಲಿ ಮಸೀದಿಗಳಲ್ಲಿ ಕೂತ್ಕೊಂಡು ಅಲ್ಲಿಗೆ ಜನರನ್ನ ಕರೆಸಿಕೊಂಡು ಎಸ್ಐಆರ್ನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ವಿಡಿಯೋ ದಾಖಲೆಗಳನ್ನು ಬಿಡುಗಡೆ ಮಾಡಿವೆ. ಅಂಗಡಿಗಳಲ್ಲಿ, ಮಸೀದಿಗಳಲ್ಲಿ, ಅಂಗನವಾಡಿಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲಂದ್ರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಮನೆ ಮನೆ ಭೇಟಿಯ ಉದ್ದೇಶ ವಿಳಾಸ ದೃಢೀಕರಣವೂ ಸೇರಿದೆ. ಅದರಲ್ಲಿ ಅಡ್ರೆಸ್ ಕನ್ಫರ್ಮ್ ಮಾಡಿಕೊಳ್ಳಬೇಕು. ಅಲ್ಲಿ ನೋಡ್ತಾ ಇದ್ದೀರಿ, ಒಂದು ಅಂಗಡಿ ಹತ್ರ ಚೇರ್ ಹಾಕೊಂಡು ಕೂತ್ಕೊಂಡು ಅಲ್ಲಿ ಬಂದವರಿಗೆಲ್ಲ ಫಾರ್ಮ್ ವಿತರಣೆ. ಬಿಟಿಎಂ ಲೇಔಟ್ನ ಮಸೀದಿಯೊಂದರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಕೋಲಾರದಲ್ಲಿ ದೇವಸ್ಥಾನದ ಆವರಣದಲ್ಲಿ, ವಿಜಯಪುರದಲ್ಲಿ ಚೌಲ್ಟ್ರಿ ಮದುವೆ ಮಂಟಪದಲ್ಲಿ, ಚಾಮರಾಜಪೇಟೆಯಲ್ಲೂ ಇಂಥದ್ದೇ ದೃಶ್ಯ, ಜಯನಗರದಲ್ಲೂ ಇಂಥದ್ದೇ ದೃಶ್ಯ, ಗಾಂಧಿನಗರದಿಂದಲೂ ಈ ದೃಶ್ಯಗಳು ಬರ್ತಾ ಇದ್ದಾವೆ. ಏನ್ ಮಾಡ್ತಾ ಇದ್ದೀವಿ? ನೀವೇನು ಏನ್ ಮಾಡ್ತಾ ಇದ್ದೀವಿ? ನೀವೇನು ಏನ್ ಮಾಡ್ತಾ ಇದ್ದೀವಿ? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ. ರಾಹುಲ್ ಗಾಂಧಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಇಲ್ಲಿ ಬಂದು ನೋಡ್ಲಿ. ಮುಖ್ಯಮಂತ್ರಿಗಳು ತಮ್ಮ ಮನೆಯಿಂದನೇ ಅಕ್ರಮಕ್ಕೆ ಚಾಲನೆ ಕೊಟ್ಟರು ಅಂದ್ರು. ಜೆಪಿ ಭವನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ರಿಕಾಗೋಷ್ಠಿ ಇವತ್ತು. ಏನು ನಡೀತಿದೆ ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕಾದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಲ್ವೇ, ಇವರೆಲ್ಲ ಮಾತನಾಡಬೇಕಾದ್ರೆ ಅಲ್ಲೇನು ಚರ್ಚೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ. ನೀವಿಲ್ಲಿ ಮಾಡ್ತಿರೋದೇನು? ನೀವು ಮಾಡ್ತಿರೋ ಕೆಲಸ ಇಡೀ ರಾಜ್ಯದಲ್ಲಿ ಅಕ್ರಮ ಮತದಾರರನ್ನ ಇವತ್ತು ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಾ ಇದ್ದೀರಿ. ಇವತ್ತು ಹಲವಾರು ಮಾಹಿತಿಗಳು ನನಗೆ ಬಂದಿದೆ. ಇವತ್ತು ಈ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ ಇದು. ವೇದಿಕೆ ಮೇಲೆ ಹೇಳೋದೊಂದು,
ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥದ್ದು ಒಂದು ಈ ಸರ್ಕಾರದ ನಡವಳಿಕೆ ಇದೆ. ಇದು ಸದ್ಯದಲ್ಲೇ ಈ ಸರ್ಕಾರದ ನಿಜವಾದ ಬಂಡವಾಳ ಹೊರಗೆ ಬರುತ್ತೆ ಅನ್ನೋದನ್ನ ಹೇಳಿಕ್ಕೆ ಸರ್ಕಾರ ಇಲ್ಲಿ ಇಡೀ ದೇಶದ ಬಗ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕರು ಏನು ಮಾತನಾಡ್ತಿದ್ರು, ಪಾಪ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಭಾಷಣ ಮಾಡ್ತಿದಾರಲ್ಲ, ಇಲ್ಲಿ ಬಂದು ಏನಾಗಿದೆ ಅನ್ನೋದನ್ನ ನೋಡಿ ನಂತರ ಮಾತನಾಡೋದು ಒಳ್ಳೇದು. ಇನಾಗ್ರೇಷನ್ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ ಈ SIR ನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡಬಹುದು ಅಂತಕ್ಕಂಥದ್ದನ್ನ ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಮತದಾರರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ನಮ್ಮ ಕುಟುಂಬದಿಂದ ಈ ಕೆಲಸ ನನ್ನ ಕಾರ್ಯಕರ್ತರ ಜೊತೆಗೂಡಿ ಇಲ್ಲೇನು ಪ್ರಾರಂಭ ಆಗಿದೆ. ನಾನು ಇಲ್ಲಿ ಹುಟ್ಟದೇ ಇರ್ಬೋದು, ಆದರೆ ಇಲ್ಲಿ ನಾನು ಒಂದು ರಾಜಕಾರಣದಲ್ಲಿ ಬಂದ ನಂತರ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಜಿಲ್ಲೆ ಇದು ನನಗೆ. ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೊಡ್ತೀವಿ, ಇಲ್ಲಿ ರಾಜ್ಯದ ಚುನಾವಣಾ ಆಯೋಗ ಅಲ್ಲೂ ಸಹ ಇದನ್ನ ಏನೇನಾಗಿದೆ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಕೊಡ್ತೀವಿ. ಇದು SIR ಅನ್ನ ರಾಜ್ಯದ ಅಧಿಕಾರಿಗಳಿಂದ ಮಾಡೋದ ಅವಶ್ಯಕತೆ ಇಲ್ಲ, ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳನ್ನ ಕಳಿಸಿ ನಡೆಸಿದಾರಲ್ಲ, ಆ ರೀತಿ ಕರ್ನಾಟಕದಲ್ಲೂ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇದಕ್ಕೆ ಆಗ್ರಹ ಮಾಡ್ತೀವಿ. ಬಿಜೆಪಿ ನಾಯಕರದ್ದು ಆಕ್ರೋಶ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಕೂಡ ಹಲವು ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು. ಅಕ್ರಮವಾಗಿ ಮತದಾರರನ್ನ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದವರನ್ನ ಮತದಾರರನ್ನಾಗಿಸುವ ಪ್ರಯತ್ನ ಇದು. ಕಾಂಗ್ರೆಸ್ನ ಚಿತಾವಣಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ. ಅಧಿಕಾರಿಗಳನ್ನ ಮಸೀದಿಯಲ್ಲಿ ಕೂರಿಸಿ SIR ಮಾಡಿಸ್ತಾ ಇದ್ದಾರೆ. BLOಗಳ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಕ್ರೋಶ. ಮಾರ್ಕೆಟ್ ಒಳಗಡೆ ಅವ್ರ ಮನೆಗೆ ಹೋಗಿ ಡೀಟೇಲ್ಸ್ ತಗೊಂಡು ಮಾಡ್ತಾರೆ. ಗುಟ್ಟಳ್ಳಿಯ ದೃಶ್ಯಗಳನ್ನ ಬಿಡುಗಡೆ ಮಾಡಿದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. BLOಗಳನ್ನ ಕೂಡ ಹಾಕಿ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಸರಿಯಲ್ಲ, ಅಕ್ರಮ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವರನ್ನು ನೀವು ಸಕ್ರಮ ಮಾಡಬೇಕು, ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀರಿ. ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಿಗಳು ಓಡ್ ಬಂದಿದ್ದಾರೆ. ಎಲ್ಲೋ ಓಡೋಗಿದ್ದಾರೆ? ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ ಮುಖ್ಯಮಂತ್ರಿಗಳೇ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ ನಿಮ್ಮ BLOಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ. ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇಲ್ಲ ಹಂಗಲ್ಲ, ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನ ಹಂಚ್ತಾ ಇದ್ದಾರೆ. ಬೀದಿಯಲ್ಲಿ ಕೂತ್ಕೊಂಡಾಗ ಈ ತರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ, ಯಾವ್ಯಾವ ದೇಶದವ್ರು ಇದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನೀವು ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಚಿತಾವಣಿ. ವೋಟ್ಗೋಸ್ಕರ ಸೇರಿಸುವಂತ
ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಕಲಿ ದಾಖಲೆ, ನಕಲಿ ಅಪ್ಪ ಅಮ್ಮ, ತಾತ ಮುತ್ತಾತ ಎಲ್ಲರನ್ನ ಕ್ರಿಯೇಟ್ ಮಾಡ್ತಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. BLOಗಳೇ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾವ ಸದುದ್ದೇಶ ಇಟ್ಕೊಂಡು ಈ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೋ ಆ ಸದುದ್ದೇಶವನ್ನು ಹಾಳ್ಗೆಡುವಂತ ಕೆಲಸ ಇವತ್ತು ಆಡಳಿತ ಪಕ್ಷ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರತಿ ಬೂತ್ಗೆ BLA 2ಗಳು ಇರ್ತಾರೆ. ಆ ಬೂತ್ಗೆ ಇರ್ತಕ್ಕಂಥ BLA 2ಗಳು ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರಿಬ್ಬರನ್ನ ಕೊಡುವಂತ ಕೆಲಸವೂ ಕೂಡ ಆಡಳಿತ ಪಕ್ಷ ಮಾಡಿರುವಂತದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಹುಬ್ಬಳ್ಳಿಯ ದೃಶ್ಯವೊಂದನ್ನ ಟ್ವೀಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ ಒಂದೇ ಕಡೆ ಕೂತ್ಕೊಂಡು SIR ಪ್ರಕ್ರಿಯೆ ನಡೆಸ್ತಾ ಇರುವ ದೃಶ್ಯ. ನೀವೇನ್ರಿ ಏನ್ ಮಾಡಂತೀರಿ? ಇದು ಏನಿಲ್ರಿ, ಅವರು ದೂರದಿಂದ ಅದಾರಲ್ಲ, ಅವ್ರು ತಗೊಂಡು ಹೋಗ್ತಾರ. ಇಲ್ಲ ತಗೊಂಡು ಹಂಗ ಹೋಗಾಕ ಬರೋಣ ಕೊಡ್ತೀನಿ. ವಿಡಿಯೋ ಕಾಡ್ಲತ್ತ ಪೂರಾ ವಿಡಿಯೋ ಕರ್ಲಿ ಇಲ್ಲ. ಇದು ನೋಡ್ರಿ ನಿಮ್ದು ಸರ್ ಈ ಸಿಸ್ಟಮ್ ಇಲ್ಲ ಇದೆಲ್ಲ. ಈಗ ನೀವ್ ಏನ್ ಮಾಡಂತೀರಿ? ಇದೆಲ್ಲ ಕುಂತಿಲ್ಲ. नहीं काले नहीं आता वैसा उन्होंने घर को आग देते हैं. BLO का काम हो, तुम्हारा काम न में हो. पूरा ले सर बिल. ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಮೈತ್ರಿ ಪಕ್ಷಗಳ ಪ್ರತಿಭಟನೆ. ತಕ್ಷಣ ರಾಮನಗರದಲ್ಲಿ SIR ಪ್ರಕ್ರಿಯೆಯನ್ನು ನಿಲ್ಲಿಸಿ ಅಕ್ರಮ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ. ನಿಖಿಲ್ ಕುಮಾರಸ್ವಾಮಿ ಭಾಗಿಯಾದರು ಪ್ರತಿಭಟನೆಯಲ್ಲಿ. ಚುನಾವಣಾ ಆಯೋಗಕ್ಕೆ ದೃಶ್ಯಗಳ ಸಮೇತ ದೂರು ಕೊಟ್ಟರು. SIR ನಿಯಮವನ್ನು ಗಾಳಿಗೆ ತೂರುತ್ತಿರುವ ಕಾಂಗ್ರೆಸ್ನ ರಣನೀತಿಗೆ, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಪ್ರೋತ್ಸಾಹಿಸುತ್ತಿರುವ ಕಾಂಗ್ರೆಸ್ ನೀತಿಗೆ, ಅಕ್ರಮ ವಲಸಿಗರನ್ನು ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ BLOಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಜೆಡಿಎಸ್ ನಾಯಕರುಗಳ ಕಂಪ್ಲೇಂಟ್ ಕೊಟ್ಟರು. ಪೆನ್ ಡ್ರೈವ್ನಲ್ಲಿ ದೃಶ್ಯಗಳನ್ನು ಹಾಕಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜನತಾದಳ ಪಕ್ಷದ ಕಡೆಯಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ CEO ಅವ್ರಿಗೆ, ಅನ್ಬು ಕುಮಾರ್ ಸರ್ಗೆ ಇವತ್ತು ಒಂದು ಪೆಟಿಷನ್ನ ಕೊಟ್ಟಿದ್ದೇವೆ.
ಅವ್ರನ್ನ ಭೇಟಿ ಮಾಡಿ ಒಂದು ಮೆಮೊರೆಂಡಮ್ನ ಸಲ್ಲಿಕೆಯನ್ನು ಮಾಡಿದ್ದೇವೆ. ಇದು ಕೇವಲ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಬದಲಾಗಿ ಈಗಾಗಲೇ SIRನ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. 30ನೇ ತಾರೀಕಿಂದ ಇವತ್ತು ಹೆಚ್ಚು ಕಮ್ಮಿ 4ನೇ ದಿನಕ್ಕೆ ಕಾಲನ್ನಿಟ್ಟಿದ್ದೇವೆ. ಕಳೆದ 4 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ SIR ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಗಳನ್ನ ಆ ವೋಟರ್ ಲಿಸ್ಟು ಕೈಯಲ್ಲಿಟ್ಕೊಂಡು ವೋಟರ್ಸ್ನ ಫಿಸಿಕಲ್ಲಾಗೆ BLA 2ಗಳು ಎಲ್ಲ ಪಕ್ಷದ BLA 2ಗಳ ಜೊತೆಗೂಡಿ BLOಗಳ ಜೊತೆ ಹೋಗಿ ಮಾಡಬೇಕಾದಂಥ ಈ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಗಾಳಿಗೆ ತೂರಿದ್ದಾರೆ. ಇಲ್ಲಿ ನಮ್ಮ ರಾಮನಗರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ, ನಿನ್ನೆಯ ದಿನ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ, ಯಾವುದೋ ಒಂದು ಸಮುದಾಯ ಭವನದಲ್ಲಿ ಒಂದು 3 ವಾರ್ಡ್ಗಳು ನಮ್ಮ ರಾಮನಗರದಲ್ಲಿ ಏನು ಬರುತ್ತೆ, 8ರಿಂದ 10 ಬೂತ್ಗಳಲ್ಲಿ ನಿನ್ನೆಯ ದಿನ ನೈಜ ದೃಶ್ಯವನ್ನು ಶೂಟ್ ಮಾಡಿ ಫೋನ್ನಲ್ಲಿ, ಮೊಬೈಲ್ ಕ್ಯಾಮ್ರಾನಲ್ಲಿ ಸೆರೆ ಹಿಡಿದು ನಮ್ಮ BLA 2ಗಳು ಭಾಳ ಆ್ಯಕ್ಟಿವ್ ಆಗಿ ಇದನ್ನು ಕಳಿಸ್ಕೊಟ್ರು. ಅಲ್ಲಿಂದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. BLOಗಳಿಗೆ ಮಾರ್ಗಸೂಚಿಯ ಪ್ರಕಾರವೇ ಅರ್ಜಿಗಳ ವಿತರಣೆ ಮಾಡಬೇಕು. ಆಯೋಗದ ನಿರ್ದೇಶನ, ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮನೆ ಮನೆಗೆ ಭೇಟಿ ಕೊಟ್ಟು BLOಗಳ ಪರಿಶೀಲನೆ ಮಾಡಿ, ಅರ್ಜಿ ತುಂಬೋದಕ್ಕೆ ಕಷ್ಟ ಆದರೆ ಮಾತ್ರ ಸಹಾಯ ಮಾಡಬೇಕು. ಅನ್ಬು ಕುಮಾರ್ ಅವರ ಎಚ್ಚರಿಕೆ. ಇದೇನು ದೊಡ್ಡ ವಿಷಯ ಅಲ್ಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಸ್ಥಳೀಯ ನಾಯಕರು ಹೀಗೆ ಮಾಡಿದ್ರೆ ಬೇಗ ಆಗತ್ತೆ ಅಂತ ಹೇಳಿರಬಹುದು. ಚುನಾವಣಾ ಆಯೋಗ ಮಾಡುತ್ತೆ, ಎಲ್ಲವನ್ನು ಬಿಜೆಪಿ JDS ಮಾಡಕ್ಕಾಗತ್ತಾ? ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ. ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆ ವಿಷಯ ನನಗೆ ಗೊತ್ತಿಲ್ಲ. ರಾಮನಗರ DCನ್ ಕೇಳಿ ಹೇಳ್ತೀನಿ. ನಮ್ಮ ಸರ್ಕಾರ SIRನಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. SIR ಪ್ರಕ್ರಿಯೆಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. BLOಗಳಿಗೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡೋದಿಲ್ಲ. ಎಲೆಕ್ಷನ್ ಕಮಿಷನ್ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿದೆ, ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ, ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ಪ್ರತಿಪಕ್ಷಗಳು ಟೀಕೆ ಮಾಡೋಕ್ಕೆ ಅವ್ರು ಇರೋದು. ಅವ್ರ ಟೀಕೆಯಲ್ಲಿ ಯಾವುದೂ ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ, ಕೋಟ್ಯಂತರ ವೋಟರ್ಸ್ ಲಿಸ್ಟಿಂದ ಕೈ ಬಿಡುವಂಗೆ ಮಾಡ್ತಿರೋದು. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನೀನು ಚೆನ್ನಾಗಿ ಗೊತ್ತಿದೆ. ಬೇರೆ ರಾಜ್ಯಗಳೆಲ್ಲ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸಿದುಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿ ಇದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತಗಳ್ಳತನ ಏನಾದರೂ ಮಾಡ್ತಿದ್ರೆ ಅದು BJP ಪಕ್ಷ.
ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಖಂಡಿತ ಅಲ್ಲಿ ರಾಮನಗರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ DC ಹತ್ರ ಮಾಹಿತಿ ತೆಗೆದುಕೊಳ್ತೀನಿ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIR ನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದ್ರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. SIR ಅನ್ನು ಏನು ಮಾಡ್ತಾ ಇದ್ದಾರೆ, ಇಟ್ ಈಸ್ ಎ ಪ್ಯೂರ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ. ಇವುಗಳು BLOಗಳು ಇವರೆಲ್ಲ ಇದಕ್ಕೆ ಹೋಗ್ತಾರೆ ಅಂದರೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೂ ಇಸ್ ದ ಸ್ಟೇಟ್ ಗವರ್ಮೆಂಟ್ ಟು ಗಿವ್ ಡೈರೆಕ್ಷನ್ ಟು ದ BLOs? ನಾವು ಹೇಳಿದ್ರೆ ಕೇಳಲ್ಲ, ಅವರು ಹೇಳಿದ್ರೆ ಕೇಳಲ್ಲ. ಬಿಕಾಸ್ ಇಟ್ ಈಸ್ ಡೈರೆಕ್ಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ದಯವಿಟ್ಟು ಅರ್ಥ ಮಾಡಿ, ಇಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸುಮ್ಮನೆ ಅವರು ಕುಮಾರಸ್ವಾಮಿ ಅವರು ಒಬ್ಬ ಕೇಂದ್ರದ ಜವಾಬ್ದಾರಿಯುತ ಮಂತ್ರಿಗಳಾಗಿ ಅವರು ಮಾತಾಡ್ತಾರೆ ಅಂದ ತಕ್ಷಣ ನಾವು ಮಾತಾಡೋಕ್ಕಾಗುತ್ತಾ? ಸಿ ಎವ್ರಿಬಡಿ ಈಸ್ ಎ ಲಾ ಮೋರ್ಡಿನೇಟ್ ಇದ್ದಾರೆ. ನಮಗೂ ಕಾನೂನಿನ ಇದೆ. ಅಬ್ಸಲ್ಯೂಟ್ಲಿ ಯಾರಾದರೂ ಮಾಡಿದರೆ ಅದನ್ನು ಅವರೇ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದೇ ಹೊರತು ರಾಜ್ಯ ಸರ್ಕಾರ ಮಾಡಿಸಿಲ್ಲ. ಯಾಕಂದರೆ ಸರ್ಕಾರ ಕೆಟ್ಟ ಹೆಸರು ತರಬೇಕಪ್ಪ. ಮತ್ತು ರಾಮನಗರ ಅವ್ರದೇ ಜಿಲ್ಲೆ. ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಇಬ್ಬರನ್ನು ಮಾತಾಡಿಸ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಮುಗಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.